ಇನ್ನು ಗದಗದಲ್ಲಿ ಸರ್ಕಾರಿ ಕನ್ನಡ ಶಾಲೆಗೆ ಏಕಾಏಕಿ ಬೀಗ ಜಡಿಯಲಾಗಿದೆ. ಮಕ್ಕಳ ಸಂಖ್ಯೆ ಕಡಿಮೆ ಅಂತ ಸರ್ಕಾರಿ ಶಾಲೆಗೆ ಬಂದಾಗಿದೆ. ಪೋಷಕರು ಎಸ್ಡಿಎಂಸಿ ಗಮನಕ್ಕೆ ತಾರದೆ ಶಾಲೆ ಬಂದ್ ಮಾಡಿರುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಕಳೆದ 5 ದಿನಗಳಿಂದ ಶಾಲೆ ಬಂದ್ ಅಂತ ಹೇಳಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 11 ವಿದ್ಯಾರ್ಥಿಗಳಿದ್ದಂತಹ ಶಾಲೆಗೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಕಳೆದ ವರ್ಷ 25 ಸಂಖ್ಯೆ ಇತ್ತು. ಈ ವರ್ಷ 11ಕ್ಕೆ ಇಳಿಕೆಯಾಗಿದೆ ವಿದ್ಯಾರ್ಥಿಗಳ ಸಂಖ್ಯೆ. 11 ಮಕ್ಕಳನ್ನ ಬೇರೆ ಶಾಲೆಗಳಿಗೆ ವರ್ಗಾವಣೆ ಮಾಡಿರುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಅಂದ್ರೆ ಶಿಕ್ಷಕರ ನಿರ್ಲಕ್ಷ್ಯದಿಂದಲೇ ಮಕ್ಕಳ ಸಂಖ್ಯೆ ಇಳಿಕೆ ಆಯ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಗುಣಮಟ್ಟದ ಶಿಕ್ಷಣ ನೀಡಿಲ್ಲ ಅಂತ ಹೇಳಿ ಪೋಷಕರು ಕಿಡಿಕಾರ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂತೇಳಿ ಸರ್ಕಾರ ಒಂದು ಕಡೆ ಹೇಳುತ್ತೆ. ಇನ್ನೊಂದು ಕಡೆ ಸದ್ದಿಲ್ಲದೆ ಕರ್ನಾಟಕದಲ್ಲೇ ಕನ್ನಡ ಶಾಲೆಗಳು ಬಂದ್ ಮಾಡುವಂಥ ಕೆಟ್ಟ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನಾವೀಗ ಹೇಳ್ಕೊಳ್ತಾ ಇದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂಥದ್ದು. ಈಗ ನೋಡ್ಬೋದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ವಾರ್ಡ್ ನಂಬರ್ 3ನೇದಲ್ಲಿದ್ದೀವಿ. ಇದು ಕೆಂಚಲಾಪುರ ಓಣಿ ಅಂತಲ್ಲಿ. ಇಲ್ಲಿ ಈ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಈ ಮುಂಚೆ ಸಾಕಷ್ಟು ಮಕ್ಕಳಿದ್ದರು. ಆದರೆ ಈಗ ಕ್ರಮೇಣ ಪ್ರತಿ ವರ್ಷ ಕಳೆದಂತೆ ಸಾಕಷ್ಟು ಮಕ್ಕಳ ಸಂಖ್ಯೆ ಕುಸಿತ ಬಂತು. ಆದರೆ ಯಾಕೆ ಕುಸಿತ ಬಂತು ಅಂತನ್ನೋ ಚಿಂತನೆ ಇಲ್ಲಿನ ಶಿಕ್ಷಕರಾಗಿರ್ಬೋದು, ಶಿಕ್ಷಣ ಇಲಾಖೆಯವರು ಆಗಿಲ್ಲ. ಹೀಗಾಗಿ ಅವು ಪ್ರತಿ ವರ್ಷವೂ ಕೂಡ ಮಕ್ಕಳ ಸಂಖ್ಯೆ ಅತಿ ಕಡಿಮೆ ಆದಂತೆ ಈ ಬಾರಿ ಕೂಡ ಈ ಶಾಲೆ ಸದ್ದಿಲ್ಲದೆ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಪಾಲಕರಿಗೆ ಗಮನಕ್ಕೂ ಇಲ್ಲ, SDMC ಏನು ಆಡಳಿತ ಮಂಡಳಿಯವರು ಕೂಡ ಗಮನಕ್ಕಿಲ್ಲ. ಕಳೆದ 5 ದಿನಗಳಿಂದ ಈ ಶಾಲೆಗೆ ಬೀಗ ಜಡಿದು ಶಿಕ್ಷಕರು ಕೂಡ ನಾಪತ್ತೆಯಾಗಿದ್ದಾರೆ. ಉಳಿದಂಥ ಮಕ್ಕಳಿಗೆ ಕೂಡ ಪಾಲಕರಿಗೆ ಗೊತ್ತಿಲ್ಲದೆ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿದ್ದಾರೆ ಅಂತನೋ ಗಂಭೀರ ಆರೋಪ ಕೂಡ ಈಗ ಕೇಳಿಬಂದಿದೆ. ಯಾಕೆಂದರೆ ಗದಗ ಜಿಲ್ಲೆಯಲ್ಲಿ ಶಿಕ್ಷಣ ಇಲಾಖೆಗೆ ಹೇಳೋರಿಲ್ಲ ಕೇಳೋರಿಲ್ಲ, ಆಡದ್ದೇ ಆಟ ಅನ್ನುವಂತಾಗಿದೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಏನು ಕನ್ನಡ ಶಾಲೆಗಳು ಬಂದಾಗುವ ಒಂದು ದುಸ್ಥಿತಿಯಲ್ಲಿದೆ. ಅದರಲ್ಲೂ ಕೂಡ ಈಗ ಹೊಸದು ಈಗ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸೇರ್ಪಡೆಯಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಕರ್ನಾಟಕದಲ್ಲೇ ಕನ್ನಡ ಶಾಲೆಗಳಿಗೆ ಬೀಗ ಜಡಿದ್ರೆ ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಕೂಡ ಈಗ ಜನರು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಕೆಟ್ಟ ಪರಿಸ್ಥಿತಿಗೆ ಶಿಕ್ಷಕರ ಕಾರಣ, ಶಿಕ್ಷಣ ಇಲಾಖೆ ಅಧಿಕಾರಿಗಳ ಕಾರಣ ಅಂತನೋ ಏನು ಆರೋಪ ಮಾಡಿದ್ದಾರೆ. ಈಗ ಸ್ಥಳೀಯರನ್ನು ಮಾತಾಡ್ಸೋಣ. ಈ ಶಾಲೆಗೆ ಬೀಗ ಜಡಿದು ಎಷ್ಟು ದಿನ ಆಯಿತು, ಏನು ಕಾರಣ ಸರ್? ಇವಾಗ ಈ ಶಾಲೆ ಕಿಲಿ ಹಾಕಿ 5 ದಿವಸ ಆಯ್ತು ಸರ್. ಇಲ್ಲಿ SDMC ಮಾಜಿ ನಮ್ಮ ಅಧ್ಯಕ್ಷರು ಹೇಮಣ್ಣ ಬುರುಡಿ ಅವರು ಇಲ್ಲ ಮೊನ್ನೆ ಎಲ್ಲನೂ ಇವನ್ನ ಡೆಸ್ಕ್ ಅವ್ನು ಹೇರಾಕೊಂತಾರ ಅಂತ ಹೇಳಿದರು. ಡೆಸ್ಕ್ ಅವ್ನು ಹೇರಾಕೊಂತಾರ ಅಂದಾಗ ನಾನು ಕೇಳಿದೆ ಯಾಕೆ ಏನಾಗೈತೆ ಅಂದರೆ, ಇಲ್ಲ ಶಿಕ್ಷಣ ಇವ್ರಿಗೆ ನಾವು ಎಲ್ಲ ಮಾಹಿತಿ ಕೊಟ್ಟೇವಿ, ಇಲ್ಲೇ ಮಕ್ಕಳ ಸಂಖ್ಯೆ ಕಮ್ಮಿ ಆಗೈತಿ, 11 ಸಂಖ್ಯೆ ಆಗಿರೋದ್ರಿಂದ ನಾವು ಇಲ್ಲೇ ಶಾಲಿನ ಇಲ್ಲೇ NPS ನಂಬರ್ 1ಕ್ಕೆ ಇಲ್ಲಿ ಹುಡುಗನ ಅಲ್ಲೇ ಎಲ್ಲ TC ಹೋಗಿದ್ದಕ್ಕೆ ನಾವು ಅಲ್ಲೇ ಟೀಚರ್ನಲ್ಲಿ ಹಾಕೇವಿ ಅಂತ ಹೇಳಿದರು. ಇಲ್ಲಿ ಹಳ್ಳದಕೇರಿ ಕೆಂಚಲಾಪುರ ಓಣಿ ರೈತರು ಸರ್. ನಾವೆಲ್ಲ ಮಕ್ಕಳನ್ನ ಹೋಗಿ ಬೇರೆ ಶ್ರೀಮಂತರಂಗೆ ನಾವು ಹೋಗಿ ಡೊನೇಷನ್ ಕೊಟ್ಟು ಆ ಬಸ್ಗೆ ರೊಕ್ಕ ಕೊಟ್ಟು ಕಲ್ಸಂಥ ಮಟ್ಟದಾಗ ಯಾರಿಗಿಲ್ಲ. ಇಬ್ಬರು ಯಾರು ನಮ್ಮಂಥ ಸ್ಥಿತಿವಂತರು ಇರ್ಬೇಕು. ಆದ್ರೆ ಉಳಿದಾಗಿರ್ತಕ್ಕಂಥ ಎಲ್ಲ ಬಡವರು, ಆ ಭಜಂತ್ರಿಯರು ಇರ್ಬೋದು, ರೈತರು ಇರ್ಬೋದು, ಅವ್ರ ಮಕ್ಕಳನ್ನ ಹೋಗಿ ನೋಡಿರಿ ತಮ್ಮ ವಾಹನ ಮುಖಾಂತರ ಕಳಿಸ್ಬೇಕಂದ್ರೆ ಬೈಕ್ನ್ಯಾಗ ಹೋಗ್ಬೇಕು. ಇವತ್ತು ಪಾಪ ಅವರು ಎಲ್ಲ ಕೆಲ್ಸಕ್ಕೆ ಹೋಗೋಕೆ ಮುಂಜಾನೆ 9 ಗಂಟೆಗೆ ಇಲ್ಲಿಂದ ಹೋಗಿ ಕೆಲ್ಸಕ್ಕೆ ಹೋಗಿ ಅವರು ತಮ್ಮ ಮಕ್ಕಳನ್ನ ಕಲ್ಸಕ್ಕೆ ಹೆಂಗೆ ಸಾಧ್ಯ ಐತಿ? ಮತ್ತು ಶಿಕ್ಷಣ ಸಚಿವರು ಏನು ಮಾಡ್ತಾರ? ದನ ಕಾಯ್ತಾರ ಶಿಕ್ಷಣ ಸಚಿವರು? ಇಂಥವೆಲ್ಲ ಸರ್ಕಾರಿ ಶಾಲೆನ ಬಂದ್ ಮಾಡೋ ಮಟ್ಟದಾಗ ಶಿಕ್ಷಣ ಸಚಿವರ ನೀವೇನು ಮಾಡ್ತಾಯಿದ್ದೀರಿ? ನೀವು ಕನ್ನಡ ಶಾಲೆನ ಬೆಳೆಸಿ ಉಳಿಸೋಂಥ ಕೆಲಸ ಮಾಡಿರಿ. ಇವತ್ತು ಮಕ್ಕಳ ಸಂಖ್ಯೆ ಕಮ್ಮಿ ಆಗೈತೆ ಅಂದಾಗ ನೀವು ಪ್ರತಿಯೊಂದು ಮನೆಗೆ ಹೋಗ್ಬೇಕಾಗಿತ್ತು. ನೋಡಿರಿ, ಈಗ ಮಿಡ್ಲ್ ಟೈಮಿಗೆ ಅವ್ರು DC ಕೊಡೋಂಥ ಅವಶ್ಯಕತೆ ಏನಿತ್ತು ನಿಮ್ದು? ಬಹುತೇಕ ಇವ್ರಿಗೆ ಪಗಾರ ಕೊಡೋಕೆ ಆಗಲಿಲ್ಲದಕ್ಕೆ ಸರ್ಕಾರ ಇಂಥವ್ರ ಮುಖ್ಯನ ಕೆಲಸ ಶಾಲೆನ ಬಂದ್ ಮಾಡಿಸಿ DC ಸ್ಥಳಾಂತರ ಮಾಡೋಂಥದ್ದು ಸರ್ಕಾರನ ಮಾಡಾಕೊಂತೈತೆ ಅನ್ನೋದು ಮತ್ತು DDPR ಕೇಳಿದ್ರೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆಡದ್ದೇ ಆಟ ಮಾಡಿದ್ದೆ ಕಾನೂನು ಅಂತಾಗಿದೆ. ಹೀಗಾಗಿ ಇದ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಬೇಕು ಅನ್ನೋ ಒತ್ತಾಯ ಈ ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.